ಮಂಗಳೂರು ಹೊರವಲಯದ ಉಚಿಲ ಎಂಬಲ್ಲಿ ಘೋರ ದುರಂತವೊಂದು ನಡೆದು ಹೋಗಿದೆ. ಬೀಚ್ ರೆಸಾರ್ಟ್ ಒಂದರಲ್ಲಿ 3 ವಿದ್ಯಾರ್ಥಿನಿಯರು ಸ್ವಿಮ್ಮಿಂಗ್ ಪೂಲಲ್ಲಿ ಮೃತಪಟ್ಟಿರುವಂಥ ಘಟನೆ ನಡೆದಿದೆ. ನಾನೀಗ ಅದೇ ಒಂದು ಬೀಚ್ ರೆಸಾರ್ಟಲ್ಲಿ ಇದ್ದೇನೆ. ಇದು ಮಂಗಳೂರು ಹೊರವಲಯದ ಉಚಿಲ ಸೋಮೇಶ್ವರದಲ್ಲಿರುವಂತಹ ಸಾಯಿರಾಮ್ ಬೀಚ್ ರೆಸಾರ್ಟ್. ಬೀಚಿನ ಪಕ್ಕದಲ್ಲೇ ಇರುವಂತಹ ಒಂದು ರೆಸಾರ್ಟ್. ಇದು ಬಹಳ ಪ್ರಖ್ಯಾತಿ ಪಡೆದಂತಹ ರೆಸಾರ್ಟ್ ಕೂಡ ಹೌದು. ಇಲ್ಲಿ ಈ ಒಂದು ರೆಸಾರ್ಟ್ನಲ್ಲಿ 8 ರೂಮ್ಗಳಿವೆ. ಯಾವಾಗಲೂ ತುಂಬಿ ತುಳುಕ್ತಾ ಇರ್ತದೆ ಈ ಬೀಚ್ ರೆಸಾರ್ಟ್, ಯಾಕಂದರೆ ಸಮುದ್ರದ ಪಕ್ಕದಲ್ಲೇ ಇರುವಂತಹ ರೆಸಾರ್ಟ್ ಇದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ವಿದ್ಯಾರ್ಥಿನಿಯರು ಇಲ್ಲಿಗೆ ಈ ರೂಮ್ ಬುಕ್ ಮಾಡಿ ಬಂದಿದ್ದರು. ಅವರು ನಿನ್ನೆ ಮುಂಜಾನೆ ಬಂದಿದ್ದಾರೆ. ಇಲ್ಲಿ ಮುಂಜಾನೆ ಬಂದ ನಂತರ ಬೀಚನ್ನು ಸುತ್ತಾಡಿದ್ದಾರೆ. ಮೈಸೂರಿನ JSS ಇಂಜಿನಿಯರಿಂಗ್ ಕಾಲೇಜ್ನ ಫೈನಲ್ ಇಯರ್ ಸ್ಟೂಡೆಂಟ್ ಅವರು. ಮೈಸೂರಿನ ಕುರ್ಬಾಹಳ್ಳಿ 4ನೇ ಕ್ರಾಸ್ನ ನಿವಾಸಿ ನಿಶಿತಾ MD, ಹಾಗೆಯೇ ರಾಮಾನುಜ ರಸ್ತೆಯ ಪಾರ್ವತಿ S, ಹಾಗೆಯೇ ಕೀರ್ತನ, ಇವರು 3 ಜನ ಮೈಸೂರಿಂದ ನಿನ್ನೆ ಬಂದಿದ್ದರು. ಇಲ್ಲಿ ಬಂದು ಈ ರೆಸಾರ್ಟಿಗೆ ನೇರವಾಗಿ ಆಗಮಿಸಿದ್ದಾರೆ. ಎಲ್ಲ CCTV ಫುಟೇಜ್ಗಳು ಈಗಾಗಲೇ ಇದ್ದಾವೆ. ರಿಕ್ಷಾದಲ್ಲಿ ಬಂದು ಅವರು ಈ ರೆಸಾರ್ಟಲ್ಲಿ ಉಳ್ಕೊಂಡಿದ್ದಾರೆ. ತಮ್ಮ ಆಧಾರ್ ಕಾರ್ಡನ್ನು ನೀಡಿ ಇಲ್ಲಿ ರೂಮ್ ಪಡ್ಕೊಂಡಿದ್ರು. ಅವ್ರದ್ದು ಒಂದೇ ಉದ್ದೇಶ ಅಂತ ಹೇಳಿದರೆ, ತುಂಬ ಸ್ಟ್ರೆಸ್ಸಲ್ಲಿದ್ದರು. ಹಾಗೆಯೇ ಓದು ಹಾಗೆ ಆಟ ಪಾಠದಲ್ಲಿ ತುಂಬ ಸ್ಟ್ರೆಸ್ಸಲ್ಲಿದ್ದವರು ಬೀಚಿಗೆ ಹೋಗ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಇಲ್ಲಿ ಬಂದಿದ್ದಾರೆ. ಈ ಬೀಚ್ ರೆಸಾರ್ಟಲ್ಲಿ ಅವರು ಉಳ್ಕೊಂಡಿದ್ರು. ಈ ಬೀಚ್ ರೆಸಾರ್ಟಲ್ಲಿ ಈಗ ಇವತ್ತು ಮುಂಜಾನೆ ನಾನು ಸರಿಸುಮಾರು ಒಂದು 10 ಗಂಟೆಗೆ ಅವರು ಇಲ್ಲಿರುವಂಥ ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್ ಇದು. ಈ ಸ್ವಿಮ್ಮಿಂಗ್ ಪೂಲನ್ನು ನೋಡ್ಬೋದು. ಚಿಕ್ಕದೊಂದು ಸ್ವಿಮ್ಮಿಂಗ್ ಪೂಲ್, 3 ರಿಂದ 6 ಮೀಟರ್ ಆಳ ಇರುವಂಥದ್ದು, ಅಡಿ ಆಳ ಇರುವಂಥದ್ದು. ಜಾಸ್ತಿ ಏನು ಆಳ ಇಲ್ಲ. ಆದರೆ ಅವರು ಈ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಇಳಿದಿದ್ದಾರೆ. ಯಾಕಂದರೆ ನಿನ್ನೆ ಮುಂಜಾನೆಯಿಂದ ನಿನ್ನೆ ಸಂಜೆವರೆಗೂ ಎಲ್ಲ ಬೀಚನ್ನು ಸುತ್ತಾಡಿದ್ದಾರೆ, ಬೀಚನ್ನು ನೋಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಹಾಗೆಯೇ ಇವತ್ತು ನಿನ್ನೆ ರಾತ್ರಿ ರೆಸ್ಟ್ ಮಾಡಿ ಇವತ್ತು ಮುಂಜಾನೆ ಬೀಚ್ ರೆಸಾರ್ಟ್ ಮುಂದೆ ಇರುವಂಥ ಚಿಕ್ಕ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡಬೇಕು ಅನ್ನೋದೊಂದು ಅವರ ದೃಷ್ಟಿಕೋನದಿಂದ ಬಂದಿರುವಂಥದ್ದು. ಅದಕ್ಕೋಸ್ಕರ ಈಜಾಡೋ ಒಂದು ದೃಶ್ಯವನ್ನು ಮೊಬೈಲಲ್ಲಿ ಸೆರೆ ಹಿಡಿಲಿಕ್ಕೂ ಕೂಡ ಅವರು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು. ಸ್ವಿಮ್ಮಿಂಗ್ ಪೂಲ್ ಇಳಿಯುವ ಮೊದಲು ಮೊಬೈಲನ್ನು ಒಂದು ಆ್ಯಂಗಲಲ್ಲಿ ಸೆಟ್ ಮಾಡಿಕೊಂಡು ಅವರು ಈ ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ದಿದ್ದಾರೆ ಈ ಒಂದು ರೆಸಾರ್ಟಲ್ಲಿ. ಯಾಕಂದರೆ ಅಲ್ಲಿ ರಿಸೆಪ್ಷನಲ್ಲಿ ಯಾವಾಗಲೂ ಇರ್ತಾರೆ, ಮತ್ತು CCTV ಫುಟೇಜ್ಗಳನ್ನು ನಾವು ನೋಡಲಿಕ್ಕೂ ಒಬ್ಬರು ಜನ ಇರ್ತಾರೆ. ಆದರೆ ಇವತ್ತು ಮುಂಜಾನೆಯಿಂದ ಇಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳಲಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿನಿಯರು ಇಲ್ಲಿ ಬಂದಿದ್ದಾರೆ. ಬಂದು ಈ ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದು ಸ್ವಿಮ್ಮಿಂಗ್ ಮಾಡಲಿಕ್ಕೆ, ಅಂದರೆ ಈಜಾಡಲಿಕ್ಕೆ ಅವರು ಇಳಿದಿರುವಂಥದ್ದು. ಅವರಿಗೆ ಸ್ವಿಮ್ಮಿಂಗ್ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಒಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ 3 ರಿಂದ 6 ಫೀಟ್ ಈ ಸ್ಲೋಪಲ್ಲಿ ನಡ್ಕೊಂಡು ಬರಬೇಕಾದ್ರೆ ಒಂದು ಕಡೆ ಅವರಿಗೆ ಕಾಲು ಜಾರಿದೆ. ಈ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗುವಂತಹ ಪರಿಸ್ಥಿತಿ ಆದಾಗ ಮತ್ತಿಬ್ಬರು ಅವರನ್ನು ರಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ಅವರು ಈ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವಂಥದ್ದು. ಈ ಇಡೀ ದೃಶ್ಯಾವಳಿ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಅದರ ನಂತರ ಸಿಬ್ಬಂದಿಗಳು ಇಲ್ಲಿ ಬಂದ ನಂತರ ಈ ಎಲ್ಲ ವಿಷಯಗಳು ಗೊತ್ತಾಗಿದೆ, ದುರ್ಘಟನೆ ನಡೆದಿರುವಂಥದ್ದು ಗೊತ್ತಾಗಿದೆ. ಆ ನಂತರ ಇಲ್ಲಿಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದರು. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಈ ರೆಸಾರ್ಟಲ್ಲಿ ಯಾವೆಲ್ಲ ಲೂಪೋಲ್ಸ್ಗಳಿದ್ವು, ದೋಷಗಳಿದ್ವು, ಅವನ್ನೆಲ್ಲ ಅವರು ಐಡೆಂಟಿಫೈ ಮಾಡಿದ್ದಾರೆ. ಈಗಾಗಲೇ ಇಲ್ಲಿಂದ ಬಾಡಿಯನ್ನು 3 ವಿದ್ಯಾರ್ಥಿನಿಯರ ಬಾಡಿಯನ್ನು ಶಿಫ್ಟ್ ಮಾಡಲಾಗಿದೆ. ಮಂಗಳೂರಿನ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಹಾಗೆಯೇ ಅವರ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ತಿಳಿಸಲಾಗಿದೆ. ಅವರು ಕೂಡ ಮೈಸೂರಿಂದ ಬರ್ತಾ ಇದ್ದಾರೆ. ಒಂದಂತೂ ಇಲ್ಲಿ ಈ ಪೂಲಲ್ಲಿ, ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಹೇಳುವಂಥದ್ದು ಒಂದೇ, ಇಷ್ಟು ಚಿಕ್ಕ ಸ್ವಿಮ್ಮಿಂಗ್ ಪೂಲಲ್ಲಿ ಯಾರಾದರೂ ಸಾಯ್ತಾರಾ, ಹೇಗೆ ಸಾಯ್ತಾರೆ ಅನ್ನೋದು. ಒಂದು, ಅವರಿಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ಇನ್ನೊಂದು, 6 ಫೀಟಲ್ಲಿ ಅವರಿಗೆ ಕಾಲು ಭೂಮಿಗೆ ತಾಗದೇ ಇರಬೇಕಾದ್ರೆ ಅವರು ಒದ್ದಾಡಿದ್ದಾರೆ, ಹಾಗೆಯೇ ಚೀರಾಟ ನಡೆಸಿದ್ದಾರೆ. ಪ್ರತಿಯೊಂದು CCTVಯಲ್ಲಿ ಈಗ ದಾಖಲಾಗಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಯಾವ ರೀತಿ ಏನು ಘಟನೆ ಆಗಿದೆ, ಇದಕ್ಕೆ ಯಾರು ಕಾರಣ, ಹಾಗೆಯೇ ಏನು ಲೂಪೋಲ್ಸ್ಗಳು ಆಗಿದ್ದಾವೆ ಅನ್ನೋದನ್ನು ಈಗಾಗಲೇ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಹಾಗೆ ಅವರ ಕುಟುಂಬಸ್ಥರು ಕೂಡ ಈಗ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೇಗೆ ಈ ಒಂದು ಘಟನೆ ಯಾವ ರೀತಿ ಮುಂದುವರಿಯುತ್ತೆ, ಯಾವ ರೀತಿ ತನಿಖೆ ಮುಂದುವರಿಯುತ್ತೆ ಅಂತ ಕಾದು ನೋಡಬೇಕು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.